ಏನು ರೀತಾ ಆತೇನೆ ಊಟ? ಹ್ಞೂ ಶಿಲ್ಪಕ್ಕ, ಆಯ್ತು ಇವಾಗಿನ ಊಟ ಮಾಡಿದೆ. ಸುಮ್ಮನೆ ಹಂಗೆ ಕೂತ್ಕೊಂಡೆ, ಗಾಳಿಗಿಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ನಿಮ್ದು ಆಯ್ತಾ ಊಟ? ಆಯಿತು ಕಣ್ರೀತಾ, ಇವಾಗಿನೂ ಆಯಿತು ಕಣೆ. ಏನು ಸಾಂಬಾರು ಮಾಡಿದ್ದೆ? ತರಕಾರಿ ಬೇಳೆ ಸಾಂಬಾರು ಮಾಡಿತ್ತು ಅಮ್ಮ, ಊಟ ಮಾಡಿದೆ ಇವಾಗಿನೂ. ಅಂಗಡಿ ಹತ್ರ ಇನ್ನೇನೋ ಅವರೊಬ್ಬರು ಕೆಲಸದಾಳು ಇಟ್ಟಿದ್ದೀನಿ, ಅದಕ್ಕೆ ಯಾಕೋ ಸ್ವಲ್ಪ ಮೈ ದೂಡ ಆದಂಗೆ ಆಗಿತ್ತು. ಯಾಕೋ ಮೈಕೈ ಎಲ್ಲ ನೋವಾಗಿತ್ತು, ಅದಕ್ಕೆ ಇವತ್ತು ಹೋಗಿಲ್ಲ ನಾನು ಅಂಗಡಿ ಹತ್ರ. ಬಿಡು, ಹುಷಾರಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಗೌಡ್ರು ಬಂದ್ರಂತಲ್ಲೇ ರೀತಾ, ಅವರೇನೋ ಮನೆಗೆ ಬಿಡ್ಕಮಲ್ಲ ನಾವು ಅಂತ ಹೇಳ್ತಾ ಇದ್ರಂತೆ ಗೌಡ್ರು, ಬೈರೇಗೌಡ್ರು. ನಿಜಾನ? ಅವ್ರ ಅಣ್ಣ ಬಂದು ಬಿಡಿಸ್ತಂತೆ. ಎಂಥ ಕೆಲಸ ಆಗೈತೆ ಗೊತ್ತಾ ಇವತ್ತು? ಎಲ್ಲ ನಮ್ಮಯ್ಯ ಕೇಸ್ ವಾಪಸ್ ತಗೊಂಡು ಇದಕ್ಕೆಲ್ಲ ಒಪ್ಪಿಗೆಲ್ಲ ಸೈನ್ ಹಾಕಿದ್ರೆ ಅಂತ ಹೇಳೈತೆ. ಅವರೆಲ್ಲದಕ್ಕೂ ಒಪ್ಕೊಂಡು ಇಸಿಗೆ ಬಂದರೆ ಸಾಕು ಅಂತ ಹೇಳಿ ಸೈನ್ ಹಾಕ್ಬಿಟ್ಟವ್ರೆ. ಸೈನ್ ಹಾಕಿದ್ಮೇಲೆ ಅವ್ರ ಅಣ್ಣ ಬೇಲ್ ತಗೊಂಡು ಹೋಗೈತೆ, ದುಡ್ಡೆಲ್ಲ ಖರ್ಚು ಮಾಡಿ ದುಡ್ಡು ಕೊಡ್ತಾರೆ ಅಂತ ಹೇಳಿ. ಇವ್ರ ಹತ್ರ ಏನೂ ಇಲ್ವಲ್ಲ ಇವಾಗ. ಎಲ್ಲನ ಆಸ್ತಿ ಎಲ್ಲನ ಮಕ್ಳ ಹೆಸ್ರಿಗೂ ಇವ್ರ ಎಲ್ಲ ಏನೇನು ಅವ್ರವ್ರ ಹೆಸ್ರಿಗೆ ಹೋಗಿತ್ತು ಎಲ್ಲನ ಅವ್ರಿಗೆ ಇವಾಗ ಏನೂ ಇಲ್ಲ ಅವ್ರ ಹೆಸ್ರನ್ನಾಗಿ. ಅಪಾರ್ಟ್ಮೆಂಟ್ಗಳೆಲ್ಲನ ಬೆಂಗಳೂರಾಗಲ್ಲ ಒಬ್ಬ ಹುಡುಗರ ಹೆಸ್ರಿಗೆ ಬಂದವೆ. ಇಲ್ಲಿರೋ ಹೊಲ ಎಲ್ಲನ ಇವಾಗ ಇವ್ರ ಹೆಸ್ರಿಗೆ ಬಂತು. ಎಲ್ಲ ಇವಾಗ ಇವ್ರ ಹೆಸ್ರಿಗೆ ಬಂದೈತೆ. ತಿರ್ಗೇನ ಹೊಲ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂದರೆ ತಂಗಿದು ಸೈನ್ ಬೇಕೇ ಬೇಕು ಜ್ಞಾನ ಮುಂದೆ. ಅದಕ್ಕೇನೆ ಇವಾಗೆಲ್ಲನ ಹಿಂಗೆ ಬಿಗಿ ಬಂದೋಬಸ್ತ್ ಮಾಡ್ಯಾವೆ. ಎಲ್ಲ ಮನೆಯಾಗ ಬಿಡ್ಕಮಲ್ಲ ಅಂತ ಹೇಳ್ತಿದ್ರಪ್ಪ ಬೈರೇಗೌಡ್ರು. ಬಿಡ್ಕೊಂತಾರೆ ಹೆಂಗೆ ಚೆನ್ನಾಗಿ ಬುದ್ಧಿ ಬಂದಿರಂಗೆ ಐತೆ ಅಂತ ಎಲ್ಲ ಮಾತಾಡ್ತಿದ್ರು ಊರಾಗೆ. ದುಡ್ಡು ಇಲ್ದಿದ್ರೆ ಅಕ್ಕ ಬುದ್ಧಿ ಬರೋದು. ದುಡ್ಡು ಇಲ್ಲ ಅಂದರೆ ಮತ್ತೆ ಇವಾಗ ದುಡ್ಡು ಇದ್ರೇ ಇನ್ನೂ ತುಂಬ ಅಹಂಕಾರ ಬರುತ್ತೆ. ಬಿಡು ಐತೆ ಅಂತ ಹೇಳಿ ₹1 ಕೊಡ್ದಂಗೆ ಇನ್ನೂ ಜಾಸ್ತಿ ಆಸೆ ಬರುತ್ತೆ. ಅವ್ರು ಹಂಗೆ ಮತ್ತೆ ಬೆಂಗಳೂರಾಗೆ ಮನೆ ಮೇಲೆ ಮನೆ ಕಟ್ಟಿದ್ದಾರೆ. ಇನ್ನೂ ಜಾಸ್ತಿ ಮನೆ ಕಟ್ಟಿದ್ರೆ ಇನ್ನೂ ಜಾಸ್ತಿ ಬಾಡಿಗೆ ಬರುತ್ತೆ, ಇನ್ನೂ ಜಾಸ್ತಿ ಬಾಡಿಗೆ ಬರುತ್ತೆ ಅನ್ನೋದೊಂದು ದುರಾಸೆಗೋಸ್ಕರ ಹಂಗೆ ಮಾಡಿದ್ದಾರೆ. ಬಿಡತ್ಲಾಗೆ ಹೋಗ್ಲಿ, ಏನಾದರೂ ಮಾಡ್ಕೊಂಬ್ಲೇಳು. ಅಮ್ಮಯ್ಯನ ಇವ್ರಿಂಗೆ ಗೌಡ್ತಿ ಆಗು ಅಂತ ಹೇಳ್ತಾರಂತೆ ಊರಾಗೆಲ್ಲನ. ಅದಕ್ಕೆ ಅಮ್ಮಯ್ಯ ಬೇಡ ಅಂತಾನ, ಅಪ್ಪಯ್ಯನೂ ಬೇಡ ಅಂತು. ಅದಕ್ಕೇನೆ ಇವಾಗ ಬೈರೇಗೌಡ್ರ ಇದಾರಲ್ಲ ಅವರೇ ಇರಲಿ ಇರೋವರೆಗೂ ಅಂತ ಹೇಳಿ ಹೇಳ್ತಾ ಆಯ್ತು ಅಮ್ಮಯ್ಯ. ಅವ್ರು ಹೆಂಗೂ ವಯಸ್ಸೋಗೈತೆ, ಎಲ್ಗನ ನ್ಯಾಯಪ್ಪ ಹೇಳ್ಬೇಕಂದ್ರೆ ತೀರ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ನಾನೇ ಹೆಲ್ಪ್ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಐತಿ. ಅಷ್ಟೇನು, ಇವರಿಬ್ರು ಬೇರೆ ಇರ್ತಾರೆ ಎಲ್ಲ. ಇವಾಗ ಯಾತು ಇಲ್ಲ, ಇಲ್ಲಾಂದ್ರೆ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲಾಂದರೆ ಅವರು ಬೇರೆ ಹೋಗಿ ಮಾಡ್ಕೊಂಡು ತಿನ್ಬೇಕು ಅಷ್ಟೇನು. ಹೌದೇ? ನಂಗಾದ್ರೆ ಬಿಡತ್ಲಾಗೆ ಹೆಂಗ ಬುದ್ಧಿ ಕಲ್ಕೊಂಡ್ರೆ ಸಾಕು. ತಡಿ, ಇಲ್ಲೇ ಚೈತ್ರ ಮನೆ ಹತ್ರ ಹೋಗಿ ಬರ್ತೀನಿ. ಸರಿ ಅಕ್ಕ, ಆಯಿತು. ಪಾಪ ಜಗ್ಗು ಕೆಲಸ ಸಿಕ್ಕಿಲ್ವೇನೋ. ಅಯ್ಯೋ, ನನಗಂತೂ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಜಗ್ಗುನ. ಏನು ಮಾಡಲಿ, ನಾನೇನಾದರೂ ಸಹಾಯ ಮಾಡ್ತೀನಿ ಅಂದರೆ ಬೇಡ ಅಂತ ಒಪ್ಕೊಳ್ಳೋದೇ ಇಲ್ಲ. ಪಾಪ ಇಲ್ಲ ಹಸಿ ಓಡಾಡ್ತಾ ಇರ್ತಾನೆ. ಕೆಲಸ ಇಲ್ಲ, ಕೆಲಸ ಇಲ್ದಿದ್ರೆ ಹಿಂಗೆ ಓಡಾಡೋದು. ಕೆಲಸ ಅಡ್ಜಸ್ಟ್ ಆಗಲ್ಲ ಅನ್ನೋದು ಗೊತ್ತು. ಏನಾದರೂ ಒಂದು ತಗೊಂಡು ಏನಾದರೂ ಒಂದು ಮಾಡೋಣ ಅಂತ ಅಂದರೆ ಪಾಪ ಕೈಯಾಗ ಕಾಸಿಲ್ಲ. ಏನಾದರೂ ಬಿಸ್ನೆಸ್ ಮಾಡೋಣ ಅಂದರೆ ಏನು ಮಾಡೋಕ್ಕಾಗುತ್ತೆ ಪಾಪ. ಥೋ, ಅಯ್ಯೋ ಅಂದಂಗಾಗುತ್ತೆ ನನಗಂತೂ. ಥೂ, ನಾನೆಂಥ ಮನೆ ಆಳಿ ಅಂತ ಅನಿಸುತ್ತೆ. ಏನು ರೀತಾ, ಏನೋ ನೋಡ್ತಾ ಕೂತ್ಕೊಂಡಿದ್ಯಾ, ಡೀಪಾಗಿ ಯೋಚನೆ ಮಾಡ್ತಾ? ಹರಿ, ಜಗ್ಗೋರು ಹೋಗ್ತಾ ಇದ್ರು, ನೋಡ್ತಾ ಇದ್ದೆ. ಪಾಪ ಎಲ್ಲೂ ಕೆಲಸ ಸಿಕ್ಕಿಲ್ಲ ಕಣ್ರಿ ಅವನಿಗೆ, ಎಲ್ಲೂ. ಪಾಪ ನಾನು ಒಂದಿಟ್ಟು ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಏನಾದರೂ ಅಂದ್ಕೊಳ್ತಾರೆ ನೋಡಪ್ಪ, ಮೋಸ ಮಾಡಿ ಹೋದ್ಲು ಅಂತವಳ ಹತ್ರ ಇವತ್ತು ದುಡ್ಡು ಇಸ್ಕೊಂಡು ಚೆನ್ನಾಗಾಗೋದಕ್ಕೆ ನೋಡ್ತಾನೆ ಅಂತ ಹೇಳಿ ಊರಲ್ಲೆಲ್ಲ ಆಡ್ಕೊಂತಾರೆ ಅಂತ ಮರ್ಯಾದೆ ಪ್ರಶ್ನೆಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನೇನಾದರೂ ಸ್ವಲ್ಪ ದುಡ್ಡು ಗಿಟ್ಟು ಕೊಡ್ತಿದ್ದೆ, ಏನಾದರೂ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿರಲಿ ಅಂತ ಸ್ವಲ್ಪ ದುಡ್ಡು ಗಿಟ್ಟು ಕೊಡ್ತಿದ್ದೆ. ಏನು ಮಾಡಲಿ, ಬೇಡ ಅಂತಾರೆ. ಬಾಯಿ ಬಿಟ್ಟು ಹೋಗಿ ಕೇಳಿದ್ರು ಬೇಡ ಅಂತ ಹೇಳಿದ್ರು. ಏನು ಮಾಡೋಣ ಬಿಡು, ಬೇಡ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಸುಮ್ಮನಿರು ನಿನ್ನ ಪಾಡಿಗೆ ನೀನು. ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಯಾಕೆ ಇಲ್ಲೂ ಟೆನ್ಷನ್ ತಗೊಂಬಕ್ಕೆ ಹೋಗ್ತೀಯಾ? ಅಲ್ಲ ಕಣ್ರಿ, ಪಾಪ ಜಗ್ಗೋರು ಒಳ್ಳೆಯವರು. ಪಾಪ ನಮ್ಮಿಂದ ನಾವು ಮೋಸ ಮಾಡಿದ್ದೀವಲ್ರಿ. ನಾನು ಮೋಸ ಮಾಡಿದ್ದೀನಲ್ಲ, ಅದೇ ಪರಿಸ್ಥಿತಿ ನಿಮಗೆ ಆಗಿದ್ರೆ ಆ ನೋವೇನು ಅಂತ ನಿನಗೆ ಗೊತ್ತಾಗೋದು ಕಣ್ರಿ. ಪಾಪ ಇವಾಗ ಅವ್ರು ಒಬ್ಬಂಟಿ ಆಗ್ಬಿಟ್ರು. ಅದಕ್ಕೆ ನನಗೆ ಒಂಥರ ಬೇಜಾರು ಎಲ್ಲ ಒಂದು ಕಡೆಗೆ. ಅಯ್ಯೋ, ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ, ಎದ್ದು ನಡಿ. ಹೋಗೋಣ ಸುಮ್ಮನೆ. ನನಗೆ ಏನಾದರೂ ಜಗ್ಗುಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತಾ ಐತೆ. ಆದರೆ ನಾನು ಹೆಲ್ಪ್ ಮಾಡೋದಕ್ಕೆ ಹೋದರೆ ಆ ಹೆಲ್ಪ್ ತಗೊಳ್ಳಲ್ಲ ಜಗ್ಗು, ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಗೊತ್ತಾಗಬಾರ್ದು. ರೀತಾ ಹೆಲ್ಪ್ ಮಾಡಿದ್ದಾಳೆ ನನಗೆ, ರೀತಾ ಮಾಡಿದ್ದಾಳೆ ಅಂತ ಗೊತ್ತಾಗಬಾರ್ದು. ಆ ರೀತಿ ಒಳ್ಳೇದು ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗೇನು ಮಾಡೋದಕ್ಕಾಗುತ್ತೆ? ಹಂಗೇನು ಮಾಡ್ತೀಯ ಹೇಳು? ಯಾರ ಹತ್ರ ಆದರೂ ದುಡ್ಡು ಕೊಡ್ತೀಯಾ? ಯಾರ ಹತ್ರ ಆದರೂ ದುಡ್ಡು ಕೊಟ್ಟರೆ ಯಾರು ಇಸ್ಕೊಳ್ಳಲ್ಲ. ಯಾಕೆ ಬೇಕು ಅಂತ ಹೇಳಿ ಯಾರು ಸುಮ್ಮನೆ ಕೊಡಲ್ಲ ಅಂತ ಗೊತ್ತು. ನೀನು ತಗೊಂಡೋಗಿ ಕೊಟ್ರು ಇಸ್ಕೊಳ್ಳಲ್ಲ. ಸುಮ್ಮನೆ ಯಾಕೆ ಇಲ್ಲದ್ದು ಟೆನ್ಷನ್ ತಗೊಳ್ತೀಯ? ನೋಡಿ, ನಿಮ್ಮ ಪಾಪ ಕೆಲಸ ಎಲ್ಲೂ ಸೆಟ್ ಆಗಲ್ಲ.
ಸಟ್ಟಾಗಲ್ಲ ಪಾಪ. ಅವ್ರ ಅಮ್ಮ ಬೇರೆ ಬೈತಾ ಇರ್ತಾರೆ, ಅವ್ರ ಅಣ್ಣ ಅವ್ರ ಅದಕ್ಕೆ ಸಿಡಿ ಸಿಡಿ ಅಂತಿರ್ತಾರೆ ಮನೆಗೆ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಪಾಪ ಕೆಲಸ ಎಲ್ಲೂ ಸಟ್ಟಾಗಲ್ಲ ಅವ್ರಿಗೆ ಓನಾಗೆ ಏನಾದರೂ ಮಾಡೋದಾಗಬೇಕು. ಓನಾಗೆ ಏನಾದ್ರು ಒಂದು ಮಾಡಿಕೊಟ್ರೆ ಮಾಡ್ತಾರೆ. ಅದಕ್ಕೆ ಏನೂ ಗೊತ್ತಿಲ್ದಂಗೆ ಏನಾನ ಒಂದು ಸಹಾಯ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏನು ಮಾಡೋಣ ಏನಾದರೂ ಮಾಡಬೇಕು ಕಣ್ರಿ. ಸರಿ ಏನಾನ ಮಾಡ್ಕೊಳಮ್ಮ, ಅಷ್ಟೇನಿ ನಿನ್ನಿಷ್ಟ. ನಿನಗಿಷ್ಟ ಬಂದಂತೆ ಮಾಡ್ಕ. ನೀ ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡ್ರಿ, ಹೆಂಗಾದ್ರೂ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಪಾಪ ನನಗೇನೋ ಸ್ವಲ್ಪ ದೇವರಮ್ಮ ನನಗೆ ಹೆಲ್ಪ್ ಮಾಡಿದ್ದಾನೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ. ನಾನು ಮೋಸ ಮಾಡಿದ್ದೀನಲ್ಲ, ಅದಕ್ಕಾಗಿ ನಾನು ಬೇರೆ ಯಾರೋ ಆಗಿದ್ರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಪಾಪ ಜಗ್ಗು. ಅದಕ್ಕೆ ನಾನು ಹಿಂಗೆ ಮಾಡಿಬಿಟ್ಟೆ. ಅದಕ್ಕೆ ನೋಡಪ್ಪ, ಅವರು ನನ್ನಿಂದ ಅವ್ರ ಜೀವನ ಹಾಳು ಮಾಡ್ಕೊಂಡ್ರಲ್ಲಪ್ಪ ಅನ್ನೋದೊಂದು ಮನಸ್ಸಲ್ಲಿ ಕೊರಿತಾ ಐತೆ ಕಣ್ರಿ. ಒಂಥರ ಹುಳ ಕೊರ್ದಂಗೆ ಆಗ್ತಾಯಿತೆ ನನ್ನ ಮನಸ್ಸಲ್ಲಿ. ಅಂಥ ಐಡಿಯಾ ನನ್ನ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ ರೀತಾ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನೇ ತಲೆ ಓಡಿಸು. ನೀನೇ ನನಗಿನ್ನೂ ಬುದ್ಧಿವಂತಿ ಜಾಸ್ತಿನಾ. ನೀನೇ ತಲೆ ಓಡಿಸಿ ಏನಾದರೂ ಮಾಡೋಕ್ಕೆ ನೀನೇ ಪ್ರಯತ್ನ ಪಡು, ಎಲ್ಪ್ ಮಾಡು. ನಾನೇನು ಬೇಡ ಅನ್ನೋದಿಲ್ಲ, ಸರಿನಾ? ನಾನು ಏನಾದರೂ ಬೇಡ ಅಂದರೆ ನೀನು ನನ್ನ ಕೇಳುವಂತೆ. ನಾನು ಬೇಡ ಅನ್ನೋದಿಲ್ಲ, ಏನಾದರೂ ಒಳ್ಳೇದು ಮಾಡು, ಸರಿನಾ? ಅಷ್ಟೇ. ನೋಡ್ರಿ, ನಿಮ್ಮದು ಎಷ್ಟು ಒಳ್ಳೆ ಮನಸ್ಸು. ನಾನು ಹಿಂಗೆ ಕೇಳಿದ್ರು ನೀವು ಸರಿಯಮ್ಮ ಆಯಿತು ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಯಾಕೆ ಅವನೇ ಇನ್ನೂ ನಿನ್ನ ಮನಸ್ಸಲ್ಲಿದ್ದಾನ, ಹಂಗೆ ಹಿಂಗೆ ಅವನು ನಿನ್ನ ಗಂಡ ಅಂತ ಹೇಳಿ ಹಿಂಗೆ ಮಾಡ್ತಾ ಇದೆಯಾ ಅಂತ ಹೇಳಿ ಜಗಳ ಮಾಡೋರು. ನೀವು ಹೆಂಗೂ ಒಳ್ಳೆ ಮನಸ್ಸಿಂದನ ಸರಿ ಆಯಿತು ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದೀರಾ ಬಂಟಿ ಅವರೇ. ನಿಜವಾಗ್ಲೂ ನೀವು ಗ್ರೇಟು, ತುಂಬ ಗ್ರೇಟು. ನಾನು ಏನೇ ಅಂದ್ರೂ ನೀವು ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ, ಎಲ್ಲದಕ್ಕೂ ಸರಿ ಆಯಿತು ರೀತಾ, ನಿನ್ನ ಖುಷಿನೇ ನನ್ನ ಖುಷಿ ಅಂತ ಹೇಳಿ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಬಂಟಿ ಅವರೇ ನೀವು. ಮತ್ತು ಒಳ್ಳೇದು ಮಾಡಿದ್ರೆ ಯಾರೂ ಬೇಡ ಅನ್ನಲ್ಲ. ಸರಿ, ಇವಾಗ ನಿನ್ನಿಂದ ತಾನೇ ಹಂಗಾಗಿರೋದು ಜಗ್ಗುಗೆ, ಅದಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ. ಸರಿ ಆಯ್ತು, ಒಳ್ಳೇದು ಮಾಡು ಅಂತ ಹೇಳ್ದೆ ಅಷ್ಟೇ. ಜಗ್ಗು ಅವ್ರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಾನಾಗಿ ನಾನು ಕೊಡೋಕೆ ಹೋದರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಯಾರ ಹತ್ರ ಆದರೂ ದುಡ್ಡು ಕಳ್ಸೋಣ ಅಂತಂದರೆ ಯಾರೂ ಹಂಗೆ ತಗೊಂಡೋಗಿ ಕೊಡಲ್ಲ. ಯಾಕೆ ಏನು ಅಂತ ಸುಮ್ಮನೆ ಕ್ವಶನ್ ಮಾಡ್ತಾರೆ. ಅವರು ಕೇಳ್ತಾರೆ ಎಲ್ಲಿಂದ ಬಂತು ಏನು ಅಂತ ಹೇಳಿ. ಅದು ಹೆಂಗೆ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನನ್ನಿಂದ ಅವ್ರ ಜೀವನ ಹಾಳಾಗೈತೆ. ನನಗಂತೂ ತುಂಬ ಬೇಜಾರಾಗೈತೆ ಅಂದರೆ ತುಂಬ ಬೇಜಾರಾಗೈತೆ. ನನ್ನಿಂದ ಜಗ್ಗು ಅವ್ರ ಜೀವನ ಹಾಳಾಗೋಯ್ತಲ್ಲಪ್ಪ ಅಂತ ಮನಸ್ಸಲ್ಲಿ ಒಂಥರ ಕೊರಿತಾ ಐತೆ ನನಗೆ. ಹೆಂಗೂ ನಾನು ಹಂಗೆ ಮಾಡಲಿಲ್ಲ ಅಂದರೆ ಅವ್ರು ಯಾವುದಾದ್ರೂ ಬೇರೆ ಹುಡುಗಿನ ಮದುವೆ ಆಗಿ ಚೆನ್ನಾಗಿರ್ತಿದ್ರೋ ಏನೋ ಅಂತ ಅನ್ನಿಸ್ತಾ ಐತೆ. ಅದಕ್ಕೇ ನಾನು ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ನಿಮ್ಗೆ ಏನಾದರೂ ಒಂದು ಒಳ್ಳೆ ಐಡಿಯಾ ಹೊಡೆದ್ರೆ ಯಾವ ರೀತಿ ಜಗ್ಗು ಅವ್ರಿಗೆ ನಾನು ಒಳ್ಳೇದು ಮಾಡಲಿ, ಸಹಾಯ ಮಾಡಲಿ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಕಮೆಂಟ್ ಮಾಡಿ ವೀಕ್ಷಕರೇ. ನೀವು ಒಬ್ಬೊಬ್ರು ಒಂದೊಂಥರ, ಈಗ ಮರಕ್ಕಿನ ಮರ ದೊಡ್ಡವಿರ್ತವೆ ಅಂತ ಹೇಳ್ತಾರೆ. ಅದಕ್ಕೇ ನೀವು ಒಬ್ರಿಗಿನ್ನ ಒಬ್ಬರು ಐಡಿಯಾ ಜಾಸ್ತಿ ಚೆನ್ನಾಗೆ ತಲೆ ಓಡಿಸೋರು ಇರ್ತಾರೆ ನಮ್ಮ ವೀಕ್ಷಕರು ತುಂಬ ಚೆನ್ನಾಗೆ. ಅದಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅನ್ನೋ ಥರ ನೀವೊಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.